ಇನ್ನು ಡಿಕೆ ಸುರೇಶ್ರನ್ನ ಸಿದ್ದರಾಮಯ್ಯ ಅವರೇ ಸೋಲಿಸ್ತಾರೆ ಅಂತ ಹೇಳಿ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಅಶೋಕ್ ಬಾಂಬ್ ಸಿಡಿಸಿದ್ದಾರೆ. ಡಿಕೆ ಸುರೇಶ್ ಅವರನ್ನ ಬೆಂಗಳೂರು ಗ್ರಾಮಾಂತರದಲ್ಲಿ ಬೇರೆ ಯಾರೂ ಸೋಲಿಸಬೇಕಾಗಿಲ್ಲ, ಸಿದ್ದರಾಮಯ್ಯ ಅವರೇ ಸೋಲಿಸ್ತಾರೆ ಅಂತ ಹೇಳಿ ಅಶೋಕ್ ಮಾತಾಡಿದ್ದಾರೆ. ಜಿ ಪರಮೇಶ್ವರನ್ನ ಕಳೆದ ಬಾರಿ ಸೋಲಿಸಿದ್ರು, ನಿಮ್ಗೆಲ್ಲರೂ ಕೂಡ ನೆನಪಿರ್ಬೋದು. ಸೊ ಅದೇ ರೀತಿಯಾಗಿ ಈಗ ಡಿಕೆ ಸುರೇಶ್ ಅವರನ್ನು ಕೂಡ ಸೋಲಿಸಿ ಒಳ್ಳೇದ್ ಮಾಡ್ತಾರೆ ಬಿಡಿ ಅಂತ ಹೇಳಿ ಮಾತಾಡಿದ್ದಾರೆ. ಒಳಸಂಚು ಮಾಡೋದ್ರಲ್ಲಿ ಸಿದ್ದರಾಮಯ್ಯ ನಂಬರ್ 1. ಯಾರ್ಯಾರಿಗೆ ಬೇಕು ಅವರವರಿಗೆ ಡೈನಮಿಟ್ ಇಡ್ತಾರೆ, ಮುಂದೆ ಅವರಿಗೆ ಕಾಂಪಿಟೇಟರ್ ಯಾರು ಕೂಡ ಇರಲೇಬಾರದು ಅನ್ನೋ ರೀತಿಯಲ್ಲಿ ಅವರು ಎಲ್ಲರನ್ನು ಕೂಡ ಡೈನಮಿಟ್ ಇಟ್ಟು ತೆಗಿತಾರೆ ಒಬ್ಬೊಬ್ಬರನ್ನಾಗಿ ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ ಅಶೋಕ್. ಸಿದ್ದರಾಮಯ್ಯನವರು ಒಳಸಂಚು ಮಾಡೋದ್ರಲ್ಲಿ ನಂಬರ್ 1. ಯಾರ್ಯಾರಿಗೆ ಬೇಕೋ ಅವ್ರು ಡೈನಮಿಟ್ ಇಡ್ತಾರೆ, ಮುಂದೆ ಅವ್ರಿಗೆ ಯಾರು ಕಾಂಪಿಟೇಟರ್ ಬರಬಾರ್ದು. ಈಗ ಡಿ ಕೆ ಸುರೇಶ್ ಗೆದ್ರೆ ಕಾಂಪಿಟೇಟರ್ ಆಗ್ತಾರೆ. ಅದಕ್ಕೆ ಸಿದ್ದರಾಮಯ್ಯನವರು ಪರಮೇಶ್ವರ್ ಹೆಂಗೆ ಒಳ್ಳೇದು ಮಾಡಿದ್ರು ಈ ಎಲೆಕ್ಷನ್ ಅಲ್ಲಲ್ಲ, ಹಿಂದಿನ ಎಲೆಕ್ಷನ್ ಪರಮೇಶ್ವರ್ಗೆ ಸೋಲಿಸಿ ಒಳ್ಳೇದು ಮಾಡಿದ್ರಲ್ಲ, ಹಂಗೆ ಡಿ ಕೆ ಸುರೇಶ್ ಅವ್ರಿಗೂ ಸೋಲಿಸಿ ಒಳ್ಳೇದು ಮಾಡ್ತಾರೆ. ಇನ್ನು ಡಿಕೆಶಿಗೆ ಸಿದ್ದರಾಮಯ್ಯ ಅವರೇ ಡೈನಮಿಟ್ ಇಟ್ಟಿದ್ರು ಅಂತ ಹೇಳಿ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಅಶೋಕ್ ಮಾತಾಡಿದ್ದಾರೆ. ಕನಕಪುರದಲ್ಲಿ ಡಿಸಿಎಂ ಡಿಕೆಗೆ ಡೈನಮಿಟ್ ಇಟ್ಟಿದ್ರು, ಬಂಡೆ ಸ್ವಲ್ಪ ಯಾಮಾರಿದ್ರು ಕೂಡ ಢಮಾರ್ ಅಂದ್ಬಿಡ್ತಿತ್ತು ಅನ್ನೋ ರೀತಿಯಲ್ಲಿ ಇವತ್ತು ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಅಶೋಕ್ ಮಾತಾಡಿದ್ದಾರೆ. ಪರಮೇಶ್ವರ್ ಸೋಲಿಸಿದ ರೀತಿ ಸೋಲಿಸ್ತಾ ಇದ್ರು, ಬಂಡೆ ಗಟ್ಟಿ ಇದ್ದಿದ್ದಕ್ಕೆ ಚುನಾವಣೆಯಲ್ಲಿ ಗೆದ್ದು ಬಂದ್ರು, ಯಾರೋ ಕಟ್ಟಿದ ಹುತ್ತದಲ್ಲಿ ಸಿದ್ದರಾಮಯ್ಯ ಸೇರ್ಕೊಬಿಟ್ಟಿದ್ದಾರೆ ಅಂತ ಹೇಳಿ ಮಾತಾಡಿದ್ದಾರೆ. ಮೈಸೂರಿನಲ್ಲಿ ಅವರು ಒಕ್ಕಲಿಗರಿಗೆ ಟಿಕೆಟ್ ಕೊಟ್ಟೇ ಇಲ್ಲ ಅಂತ ಹೇಳಿ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಅಶೋಕ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಯಾರು ಸಿದ್ದರಾಮಯ್ಯನವರು ಪಾಪ ಇಲ್ಲಿ ಕಾಯ್ತಾ ಇದ್ರು, ಪರಮೇಶ್ವರು ಡಿ ಕೆ ಶಿವಕುಮಾರ್ ಎಲ್ಲ ಕಾಯ್ತಾ ಇದ್ರು. ಈಗ ಒಕ್ಕಲಿ ಬಗ್ಗೆ ಮಾತಾಡ್ತಾರೆ ಯಾರು ಸಿದ್ದರಾಮಯ್ಯನವರು. ಮೈಸೂರಲ್ಲಿ ಏನು ಎಲ್ಲೋದ್ರು ಒಕ್ಕಲಿಗರು ಅಂತ ಹೇಳ್ತಾರೆ. ಮೈಸೂರಲ್ಲಿಂದ ನಾವು ಒಕ್ಕಲಿಗರಿಗೆ ಸೀಟ್ ಕೊಟ್ಟಿದ್ರು ಅವರು. ಒಂದ್ಸರಿ ಏನಾನ ಕೊಟ್ಟಿದ್ರ ಪಾರ್ಲಿಮೆಂಟ್ಗೆ? ಡಿ ಕೆ ಶಿವಕುಮಾರ್ ಯಾಮಾರಿದ್ರೆ ಡೈನಮಿಟ್ ಇಟ್ಬಿಟ್ಟಿರೋರು. ಮೊನ್ನೆ ಪರಮೇಶ್ವರ್ನ ಹೆಂಗ್ ಸೋಲಿಸ್ತಾರಲ್ಲ, ಮುಖ್ಯಮಂತ್ರಿಗೆ ಕಾಂಪಿಟೇಟರ್ ಅಂತ ಹೇಳಿ ಪರಮೇಶ್ವರ್ನ ಅಲ್ಲೇ ಮುಗಿಸಾಕ್ಬಿಟ್ರು ತುಮಕೂರಲ್ಲೇ. ಇದು ತಗೊಳ್ಳೋಣ, ಇದು ಇನ್ವರ್ಟರ್ ಎಸಿ. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು ವಿ-ಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. ವಿ-ಗಾರ್ಡ್, ಇಂಡಿಯಾಸ್ ನಂಬರ್ 1 ಸ್ಟೆಬಿಲೈಸರ್. ಇಲ್ಲಿ ಕನಕಪುರದಲ್ಲಿ ಇಟ್ರು, ಆದ್ರೆ ಬಂಡೆ ಸ್ವಲ್ಪ ಟೈಟ್ ಆಗಿ ಬಂಡೆ ತರ ನಿಂತ್ಕೊಂಡಿದ್ಕೋಸ್ಕರ ಗೆದ್ದು ಬಂದ್ರು. ಇಲ್ಲ ಅಂದ್ರೆ ಬಂಡೆ ಕತೆ ಚೂರೇ ಡಮಾರ್ ಅನ್ಸ್ಬಿಟ್ಟಿರೋರು. ಯಾರೋ ಕಟ್ಟಿದ ಹುತ್ತದಲ್ಲಿ ಆವಾಗ ಸೇರ್ಕೊಂಡಿದ್ದಾರೆ ಅಷ್ಟೇ ಇವರು. ಯಾರು ಸಿದ್ದರಾಮಯ್ಯನವರು ಪಾಪ ಇಲ್ಲಿ ಕಾಯ್ತಾ ಇದ್ರು, ಪರಮೇಶ್ವರು ಡಿ ಕೆ ಶಿವಕುಮಾರ್ ಎಲ್ಲ ಕಾಯ್ತಾ ಇದ್ರು. ಈಗ ಒಕ್ಕಲಿ ಬಗ್ಗೆ ಮಾತಾಡ್ತಾರೆ ಯಾರು ಸಿದ್ದರಾಮಯ್ಯನವರು. ಮೈಸೂರಲ್ಲಿ ಏನು ಎಲ್ಲೋದ್ರು ಒಕ್ಕಲಿಗರು ಅಂತ ಹೇಳ್ತಾರೆ. ಮೈಸೂರಲ್ಲಿಂದ ನಾವು ಒಕ್ಕಲಿಗರಿಗೆ ಸೀಟ್ ಕೊಟ್ಟಿದ್ರು ಅವರು. ಒಂದ್ಸರಿ ಏನಾನ ಕೊಟ್ಟಿದ್ರ ಪಾರ್ಲಿಮೆಂಟ್ಗೆ? ಡಿ ಕೆ ಶಿವಕುಮಾರ್ ಯಾಮಾರಿದ್ರೆ ಡೈನಮಿಟ್ ಇಟ್ಬಿಟ್ಟಿರೋರು. ಮೊನ್ನೆ ಪರಮೇಶ್ವರ್ನ ಹೆಂಗ್ ಸೋಲಿಸ್ತಾರಲ್ಲ.